ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನಾವಿವತ್ತು ಐಟೆಲ್ A95 5G ಬಗ್ಗೆ ತಿಳ್ಕೊಂಡು ಬರೋಣಂತೆ. ಸೊ ಇದೇ ನೋಡಿ ಗುರು, ನಮ್ಮ ಐಟೆಲ್ನವರ ಫಸ್ಟ್ ಟೈಮ್ ನಮಗೆ ಒಂದು 5G ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ನನ್ನ ಸ್ಟ್ರೈಟ್ ಫಾರ್ವರ್ಡ್ ಅನಿಸಿಕೆ ಜೊತೆ ನಿಮಗೆ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ನೋದು ಕೂಡ ನಾನು ನಿಮಗೆ ಇವತ್ತೊಂದು ವಿಡಿಯೋದಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಸ್ಮಾರ್ಟ್ಫೋನ್ನ ಸ್ವಲ್ಪ ಕೀ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನಮಗೆ ನೋಡ್ತಾ ಇರತಕ್ಕದ್ದು ಐಟೆಲ್ನ ನೋಡ್ತಾ ಇದೀವಿ, A95 ರಿಯಲ್ 5G ಅಂತ ನೋಡ್ತಾ ಇದ್ವಿ. ಸೊ ಇದರಲ್ಲಿ ನಮಗೆ ಇರ್ತಕ್ಕಂಥದ್ದು 128GB ನಮಗೆ ಬೇಸ್ ವೇರಿಯಂಟ್ ನನ್ನ ಹತ್ರ ಇರ್ತಕ್ಕಂಥದ್ದು. ಆ್ಯಂಡ್ ಈ ಸ್ಮಾರ್ಟ್ ಫೋನ್ ನಮ್ಮ ಕಡೆ ಶಾಡೋ ಬ್ಲ್ಯಾಕ್ ಕಲರ್ನ ನನ್ನ ಬಳಿ ಇರ್ತಕ್ಕಂಥ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಆ್ಯಂಡ್ ಈ ಸ್ಮಾರ್ಟ್ ಫೋನ್ ನಮಗೆ ಕಲರ್ಗಳು ನೋಡ್ಕೊಂಡಾಗ 3 ಕಲರ್ ಇಲ್ಲಿ ಸ್ಮಾರ್ಟ್ ಫೋನ್ ನಮಗೆ ಅವೈಲೇಬಲ್ ಇದೆ. ಸೊ ಒಂದು ಶಾಡೋ ಬ್ಲ್ಯಾಕ್ ಇದೆ, ಮತ್ತೊಂದು ಗ್ರೀನ್ ಕಲರ್ ಏನೋ ಬರುತ್ತೆ, ವೈರ್ ಗ್ರೀನ್ ಅಂದ್ಬಿಟ್ಟು, ಇನ್ನೊಂದು ಕ್ಲಾಕ್ಸ್ ಟೈಟೋನಿಯಂ ಕಲರ್ ಬರುತ್ತೆ. ಸೊ ಇದು 3 ಆಪ್ಷನ್ ಆಗಿ ನಮಗೆ ಈ ಸ್ಮಾರ್ಟ್ ಫೋನ್ ನಮಗೆ ನೋಡಕ್ಕೆ ಸಿಗ್ತಾ ಇದೆ. ಸೊ ಇನ್ನೊಂದು ಈ ಸ್ಮಾರ್ಟ್ ಫೋನ್ ನಮಗೆ ಫಸ್ಟು ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ಈ ಒಂದು ಸ್ಮಾರ್ಟ್ ಫೋನ್ ಹೇಗಿದೆ ಏನು ಚೆನ್ನಾಗಿಲ್ಲ ಅನ್ನೋದು ಕೂಡ ತಿಳ್ಕೊಂಡು ಬರೋಣಂತೆ. ಸೊ ಬನ್ನಿ ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡೋಣ. ಫಸ್ಟು ನಮ್ಮ ಬಾಕ್ಸ್ನ ಓಪನ್ ಮಾಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸ್ಟ್ರೈಟ್ ಆಗಿ ನಮ್ಮ ಒಂದು ಸ್ಮಾರ್ಟ್ ಫೋನ್ ನಮಗೆ ನೋಡಕ್ಕೆ ಸಿಗ್ತಾ ಇದೆ. ಸೊ ಇದು ನಮ್ಮ ಸ್ಮಾರ್ಟ್ ಫೋನ್ ಪೈತಿ ಪಕ್ಕಕ್ಕೆ ಇಡೋಣ. ಆ್ಯಂಡ್ ನೆಕ್ಸ್ಟು ಆಮೇಲೆ ಕೆಲವೊಂದಿಷ್ಟು ಯೂಸರ್ ಮ್ಯಾನ್ಯಲ್ಸ್ ಮತ್ತು ವಾರಂಟಿ ಕಾರ್ಡ್ಸ್ ಕೂಡ ನಮಗೆ ಅವೈಲೇಬಲ್ ಇದೆ. ಸೊ ಇದನ್ನು ತೆಗೆದು ಪಕ್ಕಕ್ಕೆ ಇಡೋಣ. ಮತ್ತು ನಮಗೆ ಒಂದು ಬ್ಯಾಕ್ ಕೇಸ್ ಸಿಗ್ತಾ ಇದೆ. ಸೊ ಇದು ನಮ್ಮ ಬ್ಯಾಕ್ ಕೇಸ್. ಸೊ ಈ ಬ್ಯಾಕ್ ಕೇಸ್ನ ಕೂಡ ಸೈಡ್ಗೆ ಇಡೋಣ. ಒಂದು ಅಡಾಪ್ಟರ್ ಮತ್ತು USB to Type-C ಕೇಬಲ್ ನೋಡಕ್ಕೆ ಸಿಗ್ತಾ ಇದೆ. ಅದನ್ನ ಬಿಟ್ಟರೆ ನಮ್ಮ ಒಳಗಡೆ ಒಂದು ಸಿಮ್ ಎಜೆಕ್ಟರ್ ನೋಡಕ್ಕೆ ಸಿಗ್ತಾ ಇದೆ. ಸೊ ಇಷ್ಟು ನಮ್ಮ ಬಾಕ್ಸ್ ಒಳಗೆ ಬರ್ತಂಥ ಕಂಟೆಂಟ್ಸ್ ಅಂತ ಹೇಳ್ಬೋದು. ಸೊ ಇವನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಟರೆ ಇದೇ ನೋಡಿ ನಮ್ಮ ಮೇನ್ ಡಿವೈಸ್. ಸೊ ಈ ಮೇನ್ ನಮ್ಮ ಡಿವೈಸ್ ನೋಡ್ತಾ ಇದ್ದೀರಾ. ಸೊ ಈ ರೀತಿ ನಮ್ಮ ಮೇನ್ ಡಿವೈಸ್ ನೋಡಕ್ಕೆ ಸಿಗ್ತಾ ಇದೆ. ಸೊ ಈ ಸ್ಮಾರ್ಟ್ ಫೋನ್ನ ನಾನು ಫಸ್ಟು ಈ ಮೇಲ್ಗಡೆ ಸ್ಟಿಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು. ಸೊ ನಾವು 10,000 ರೂಪಾಯಿ ಕೊಟ್ಟರು ಕೂಡ ಇದೇ ರೀತಿ ಓಪನ್ ಮಾಡಬೇಕು, 1,00,000 ರೂಪಾಯಿ ಕೊಟ್ಟರು ಕೂಡ ಇದೇ ರೀತಿ ನಾವು ಓಪನ್ ಮಾಡಬೇಕಾಗುತ್ತೆ. ಸೊ ಈ ಸ್ಮಾರ್ಟ್ ಫೋನ್ ನಾನು ಬರೋಬ್ಬರಿ 2 ದಿನಗಳ ಕಾಲ ಯೂಸ್ ಮಾಡಿದ್ದೀನಿ. ಸೊ ನಾ ಆಲ್ರೆಡಿ ಅನ್ಬಾಕ್ಸ್ ಕೂಡ ಮಾಡಿದ್ದೆ. ಸೊ ನೋಡ್ಬೋದು ಸ್ಟಾರ್ಟ್ ಆಗಿದೆ. ಸೊ ಈ ಸ್ಮಾರ್ಟ್ ಫೋನ್ ನೀವು ಲುಕ್ ಡಿಸೈನ್ ಯೂನಿಕ್ ನೋಡ್ಕೊಂಡಾಗ ನಂಗೆ ಈ ಸ್ಮಾರ್ಟ್ ಫೋನ್ ಫಸ್ಟ್ ಲುಕ್ ಅಲ್ಲಿ ಚೆನ್ನಾಗೇನೋ ಅನಿಸುತ್ತೆ. ಮತ್ತೆ ಈ ಸ್ಮಾರ್ಟ್ ಫೋನ್ ನಮಗೆ 10,000-11,000ಕ್ಕೆಲ್ಲ ಈ ಫೋನ್ ಅಲ್ಲ ಗುರು, 15,000 ರೇಂಜ್ಗೆ ಇದೆ ಅನ್ನೋ ಲುಕ್ ನಮಗೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ನೋಡಕ್ ಸಿಗ್ತಿದೆ. ಸೊ ನಾ ಈ ಸ್ಮಾರ್ಟ್ ಫೋನ್ 2-3 ದಿನಗಳ ಕಾಲ ಯೂಸ್ ಮಾಡಿದ್ದೀನಿ. ಸೊ ಈ ಸ್ಮಾರ್ಟ್ ಫೋನ್ ಅಲ್ಲಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಅನ್ನೋದು ಕೂಡ ನಾನು ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ತಿಳಿಸ್ಕೊಡ್ತೀನಿ ಹೋಗ್ತಾ ವಿಡಿಯೋದಲ್ಲಿ. ಈ ಸ್ಮಾರ್ಟ್ ಫೋನ್ ನಿಮಗೆ ವೇಟ್ ನೋಡ್ಕೊಂಡಾಗ 188 ಗ್ರಾಮ್ ನಾವು ವೇಟ್ ನೋಡಕ್ ಸಿಗ್ತಾರೆ. ಥಿಕ್ನೆಸ್ ಕೂಡ ಅಷ್ಟೇ 7.8 mm ಇರ್ತಕ್ಕಂಥ ಥಿಕ್ನೆಸ್ ಮತ್ತೆ IP54 ವಾಟರ್ ಮತ್ತೆ ಡಸ್ಟ್ ರೆಸಿಸ್ಟೆಂಟ್ ಸಹ ನಮ್ಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನೋಡಕ್ ಸಿಗ್ತಾ ಇದೆ. ಮತ್ತೆ ಸೆಕ್ಯೂರಿಟಿ ಕೂಡ ಅಷ್ಟೇ 2 years ಕಾಲ ನಮಗೆ OS ಅಪ್ಡೇಟ್ ಏನೋ ಸಿಗ್ತಾ ಇದೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ನೀವು ಔಟ್ ಆಫ್ ದ ಬಾಕ್ಸ್ ನೋಡ್ಕೊಂಡಾಗ OS 14 ನೋಡಕ್ ಸಿಗ್ತಾ ಇದೆ. OS 15 ಎಲ್ಲ ಬಂತು. ಸೊ ಇವರು ಇವಾಗ OS 14 ನೋಡ್ತಾ ಇದೀವಿ. ಸೊ ಅದೇ ಒಂದು ನಿಜವಾಗ್ಲೂ ಕೂಡ ನಂಬಕ್ಕಾಗ್ತಿಲ್ಲ. ಈ ಒಂದು ಸ್ಮಾರ್ಟ್ ಫೋನ್ ನಾನು ಯೂಸ್ ಮಾಡಿ 2 ದಿನಗಳ ಕಾಲ ನೋಡಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಮುಂದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ತಿಳಿಸ್ಕೊಳಕ್ಕೆ ಬಂದಿದ್ದೇನೆ. ಸೊ ಅದಕ್ಕೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೀವು ನೋಡ್ತಾ ಇದ್ದೀರಾ ಗಣೇಶ್ ಇನ್ ಕನ್ನಡ ಟೆಕ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಸೊ ದಯವಿಟ್ಟು ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಡೈರೆಕ್ಟ್ ಬರೋಣ ಈ ಒಂದು ಫೋನ್ನ ಡಿಸ್ಪ್ಲೇಗೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಾನು ನಿಮ್ಮ ಡಿಸ್ಪ್ಲೇ ನೋಡ್ತಾ ಇದ್ದೀನಿ. 6.67 ಇಂಚಸ್ ಇರ್ತಕ್ಕಂಥ IPS LCD ಡಿಸ್ಪ್ಲೇ ನೋಡ್ತಾ ಇದೀವಿ. ಸೊ ಈ ಒಂದು ಡಿಸ್ಪ್ಲೇ ನಮಗೆ 120 Hz ರಿಫ್ರೆಶ್ ರೇಟ್ ಸಹ ಸಪೋರ್ಟ್ ಮಾಡುತ್ತೆ. 480 ನಿಟ್ಸ್ ಪೀಕ್ ಬ್ರೈಟ್ನೆಸ್ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ ನೋಡ್ತಿದ್ದೆ. ತುಂಬಾನೇ ಕಡಿಮೆ ಆಯಿತು. ನಾವು ಔಟ್ಡೋರ್ ಏನಾದ್ರು ಯೂಸ್ ಮಾಡ್ತೀನಿ ಅಂತಂದಾಗ ಸೊ ನಾನು ತುಂಬಾನೇ ಮರ್ಜ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 700-800 ನೀಟ್ಸ್ ಕೊಟ್ಟಿದ್ರು ಕೂಡ ಇನ್ನು ಎಷ್ಟು ಮಚ್ ಬೆಟರ್ ಆಗಿರ್ತಾ ಇತ್ತು ಅಂತ ನನಗೆ ಅನಿಸ್ತು. ಮತ್ತೆ ಡಿಸ್ಪ್ಲೇ ಇಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಬಟ್ ಒಂದು ಔಟ್ಡೋರ್ ಎಕ್ಸ್ಪೀರಿಯನ್ಸ್ ಆದಾಗ ತುಂಬಾ ಅಂದ್ರೆ ನಮಗೆ ತುಂಬಾ ಕಷ್ಟಪಡ್ತೀರಾ ಎಲ್ಲ ಓಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ MediaTek Dimensity 6300 ಚಿಪ್ಸೆಟ್ ನೋಡ್ತಾ ಇದ್ವಿ. ಅದು ಕೂಡ 6nm ಫ್ಯಾಬ್ರಿಕೇಶನ್ ಸಮೇತ ನೋಡ್ತಾ ಇದ್ವಿ. ಸೊ ಚಿಪ್ಸೆಟ್ ಅಲ್ಲಿ ಏನು ಕೂಡ ಚೇಂಜಸ್ ಇಲ್ಲ ಗುರು. ಈ ಚಿಪ್ಸೆಟ್ ಅಲ್ಲಿ ಒಂದು ಗೇಮಿಂಗ್ ಅಂತ ನೋಡ್ಕೊಂಡಾಗ ತುಂಬಾ ಲ್ಯಾಗ್ ನೋಡಿದೀನಿ, ತುಂಬಾ ಹೀಟ್ ಇಶ್ಯೂಸ್ ನೋಡಿದೀನಿ, ಆಟೋಮೆಟಿಕ್ ಹೋಮ್ ಸ್ಕ್ರೀನ್ಗೆ ಹೋಗೋದು ನೋಡಿದೀನಿ, ಆಟೋಮೆಟಿಕ್ ಆ್ಯಪ್ ಕ್ಲೋಸಿಂಗ್ ಅಂತ ಬರುತ್ತೆ. ಸೊ ಈ ರೀತಿ ಎಲ್ಲ ಇಶ್ಯೂಸ್ ನಾನು ಐಟೆಲ್ ಅಲ್ಲಿ ನೋಡ್ಕೊಂಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಸ್ವಿಚ್ ಆಗಬೇಕು ಪ್ರೊಸೆಸರ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು 4G ಸೆಟ್ಗೆ ಏನೋ 5G ಚಿಪ್ಸೆಟ್ ಹಾಕಿಬಿಟ್ಟು ಏನೋ ಮಾರ್ಕೆಟ್ ತಂದು ಪರಿಚಯ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನನ್ಗೆ ಅನಿಸ್ತಾ ಇದೆ. ಬಟ್ ಗೊತ್ತಿಲ್ಲ ಏನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಗೇಮಿಂಗ್ ಮಾತ್ರ ಈ ಸ್ಮಾರ್ಟ್ ಫೋನ್ ನೀವು ತಗೊಳ್ಳಕ್ಕೆ ಹೋಗ್ಬೇಡಿ. ದಯವಿಟ್ಟು ಈ ಸ್ಮಾರ್ಟ್ ಫೋನ್ ತಗೊಳ್ಳಕ್ಕೆ ಹೋಗ್ಬೇಡಿ. ಅಂತೂ ಸ್ಕೋರ್ ಟೆಸ್ಟ್ ಮಾಡಿದಾಗ 4 ಲಕ್ಷ ಅಂತ ನನಗೆ ಲೀಕ್ಸ್ ಅಲ್ಲಿ ನೋಡ್ಕೊಂಡೆ. ಬಟ್ ನಾ ಈ ಸ್ಮಾರ್ಟ್ ಫೋನ್ ಯಾವುದೇ ರೀತಿ ಅಂತದ್ದು ಸ್ಕೋರ್ನ ಚೆಕ್ ಮಾಡಕ್ ಹೋಗಿಲ್ಲ. ಬಿಕಾಸ್ ಈ ಸ್ಮಾರ್ಟ್ ಫೋನ್ 4 ಲಕ್ಷ ಅಂತಂದ್ರೆ ನನಗೆ ಓಕೆ ಅದೇನು ಮ್ಯಾಟ್ರ್ ಆಗಲ್ಲ.
ಬಟ್ ಈ ಸ್ಮಾರ್ಟ್ ಫೋನ್ ನೆಕ್ಸ್ಟ್ ನೋಡ್ಕೊಂಡಾಗ ರ್ಯಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ಮಾತಾಡಬೇಕು. ನಾನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ 2 ವೇರಿಯಂಟ್ ಆಗಿ ನಮಗೆ ನೋಡಕ್ ಸಿಗ್ತದೆ. ಒಂದು 4/128 ಸಿಕ್ಕರೆ ಒಂದು 6/128 ನಮಗೆ 2 ವೇರಿಯಂಟ್ ಅಲ್ಲಿ ನೋಡಕ್ ಸಿಗ್ತದೆ. LPDDR4X ರ್ಯಾಮ್ ಜೊತೆ UFS 2.2 ಸ್ಟೋರೇಜ್ ನಮಗೆ ಇದರಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ರೀಡ್ ಅಂಡ್ ರೈಟ್ ಸ್ಪೀಡ್ ಆಗಿರ್ಬೋದು, ಸೊ ಎಲ್ಲವೂ ಕೂಡ ಅಷ್ಟಕ್ಕಷ್ಟೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಟ್ಲೀಸ್ಟ್ 3.1 ಕೊಟ್ಟಿದ್ರು ಕೂಡ ಇನ್ನು ಬೆಂಕಿ ಆಗಿರ್ತಾ ಇತ್ತು. ಬಟ್ ಅಷ್ಟೊಂದೆಲ್ಲ ಇದರಲ್ಲಿ ಎಕ್ಸೆಪ್ಟೇಷನ್ ಇಟ್ಕೊಳ್ಳಂಗೆ ಇಲ್ಲ, ಯಾಕಂದ್ರೆ ಇದೊಂದು ಬೇಸ್ ವೇರಿಯಂಟ್ ಗುರು ನಮಗೆ 5G ಅಲ್ಲಿ ಐಟೆಲ್ ಅವ್ರದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಕ್ಯಾಮ್ರಾಸ್ ಮೇನ್ ಹೈಲೈಟ್ ಪಾರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಸ್ಮಾರ್ಟ್ ಫೋನ್ ಅಲ್ಲಿ ನಾನು ಕ್ಯಾಮ್ರಾ ತುಂಬಾ ಹೈಲೈಟ್ ಮಾಡಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಫಸ್ಟ್ ಸ್ಮಾರ್ಟ್ ಫೋನ್ ತೊಗೊಳಕ್ ಹೋದಾಗ ಚೆಕ್ ಮಾಡೋದೇ ಫಸ್ಟ್ ಕ್ಯಾಮ್ರಾ ಆಗಿರುತ್ತೆ. ಸೊ ಹಾಗಾಗಿ ಇನ್ನೊಂದು ಶಾಕಿಂಗ್ ವಿಚಾರ ಏನಂತಂದ್ರೆ ಇದರಲ್ಲಿ ಕೆಳಗಡೆ ಏನ್ ಕೊಟ್ಟಿರ್ತಾರಲ್ಲ, ಸೊ ಈ 2 ಕ್ಯಾಮ್ರಾಗಳು ತುಂಬಾ ಡಮ್ ಇದೆ ಗುರು. ಸುಮ್ಮನೆ ಈ 2 ಕ್ಯಾಮ್ರಾಗಳನ್ನ ನಮಗೆ ಶೋ ಆಫ್ ಮಾಡಕ್ಕೆ ಐಟೆಲ್ ನವರು ಕೊಟ್ಟಿದ್ದಾರೆ. ಸೊ ಏನು ಕೆಲ್ಸಕ್ಕೆ ಬರದೆ ಸುಮ್ಮನೆ ಇಷ್ಟು ಜಾಗ ವೇಸ್ಟ್ ಅಲ್ವಾ. ಫಸ್ಟ್ ಕ್ಯಾಮ್ರಾ ನೋಡ್ಕೊಂಡಾಗ ನಮ್ಮ 50 ಮೆಗಾ ಪಿಕ್ಸೆಲ್ ನ AI ಕ್ಯಾಮ್ರಾ ನೋಡಕ್ ಸಿಗ್ತಾ ಇದೆ. ಸೊ ಒಂದು ಈ ತೆಗಿರ್ತಕ್ಕಂಥ ಫೋಟೋಸ್ಗಳು ಏನು ಕ್ಲಾರಿಟಿ ವೈಸ್ ಅಂತ ನೋಡ್ಕೊಂಡಾಗ ತಕ್ ಮಟ್ಟಿಗೆ ಓಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಆ ರೇಂಜ್ಗೆ ನೀವು ಕ್ಲಾರಿಟಿನ ಎಕ್ಸೆಪ್ಟೇಷನ್ ಮಾಡ್ಕೊಳಕ್ ಹೋಗಬೇಡಿ. ಫ್ರಂಟ್ ಅಲ್ಲೂ ಕೂಡ ಅಷ್ಟೇ 8 ಮೆಗಾ ಪಿಕ್ಸೆಲ್ ನಾನು ಸೆಲ್ಫಿ ಶೂಟರ್ ನೋಡಿದ್ರು ಕೂಡ ಅದು ಕೂಡ ಕ್ಲಾರಿಟಿ ವೈಸ್ ಅಷ್ಟಕ್ಕಷ್ಟೇ, ನನಗೇನು ಜಾಸ್ತಿ ಇಂಪ್ರೆಸ್ ಆಗುವಂತ ಕ್ವಾಲಿಟಿಗಳು ನಾವು ನೋಡ್ತಾ ಇಲ್ಲ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಸ್ಕಿನ್ ಟೋನ್ಸ್ ಆಗಿರ್ಬೋದು, ನೀವು ಕಲರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಏನು ಕೂಡ ಇಂಪ್ರೂವ್ಮೆಂಟ್ ಇಲ್ಲ. ಇಲ್ಲಿ ಈ ಒಂದು ಕ್ಯಾಮ್ರಾದಲ್ಲಿ ಮಾತ್ರ ಐಟೆಲ್ ನವರು ತುಂಬಾ ಅಂದ್ರೆ ತುಂಬಾ ಸ್ವಿಚ್ ಆಗ್ಲೇಬೇಕು. ನೀವು ಟೆಕ್ನೋದವ್ರನ್ನ ನೋಡಿ ಕಲೀರಿ ಗುರು. ಸೊ ಸಖತ್ ಅಂದ್ರೆ ಸಖತ್ ಮಾಡಿಫೈ ಮಾಡ್ತಾ ತೊಂಬರ್ತಾರೆ. ಸೊ ಟೆಕ್ನೋದಲ್ಲಿ ಟೆಕ್ನೋ ಸ್ಪಾರ್ಕ್ ಗೋ 5G ಮತ್ತೆ ಟೆಕ್ನೋ ಸ್ಪಾರ್ಕ್ ಗೋ 2, ಸೊ ಇವೆಲ್ಲ ಕ್ಯಾಮ್ರಾನ ಮಾಡಿಫೈ ಮಾಡಿದ್ದಾರೆ. ಯೂಸ್ ಅನ್ಸಿಲ್ಲ, ಮತ್ತೆ ಅಷ್ಟೊಂದು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನನಗೆ ಇಂಪ್ರೆಸ್ ಅನಿಸ್ಲಿಲ್ಲ ಗುರು ಅಷ್ಟೇ. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಬ್ಯಾಟರಿ ಅದನ್ನ ನೋಡ್ಕೊಂಡು ಬರೋಣ. ಸೊ 5000 mAh ಬ್ಯಾಟರಿ ಜೊತೆ 18 ವ್ಯಾಟ್ ನ ಪವರ್ ಅಡಾಪ್ಟರ್ ನಮಗೆ ಬಾಕ್ಸ್ ಅಲ್ಲಿ ಸಿಗ್ತಾ ಇದೆ. ಸೊ ಇದೊಂದು ಹೆವಿ ಇಂಪ್ರೆಸಿಂಗ್ ವಿಚಾರ ಏನಂತಲ್ಲ. ಸೊ ಈ ಒಂದು ಬಜೆಟ್ ಅಲ್ಲಿ 5500 ನೋಡ್ಕೊಂಡಿದೀವಿ, 5200 ನೋಡ್ಕೊಂಡಿದೀವಿ, 5100 ನೋಡ್ಕೊಂಡಿದೀವಿ. ಸೊ ಇದು 5000 ಕೊಡ್ತಾ ಇದ್ದಾರೆ. ಸೊ ಇದು ಮಾತ್ರ ತುಂಬಾ ಬೇಸ್ ವೇರಿಯಂಟ್ ಆಗಿರೋದು. ನಮ್ಮ ಬ್ಯಾಟ್ರಿ ಕೂಡ ನೀವು ಇನ್ನೊಂದು ಸ್ವಲ್ಪ ಏನಾದ್ರು ಕರಾಮತ್ ಮಾಡಿ ಗುರು ಐಟೆಲ್ ನವರು ಅಂತ ನಾನು ಹೇಳ್ತಾ ಇದ್ದೀನಿ ಗುರು. ಸೊ ನೋಡಿ ನಿಮ್ ಇಷ್ಟ. ಅಂಡ್ ಮಾರ್ಕೆಟ್ ಅಲ್ಲಿ ಕ್ಲಿಕ್ ಆಗಬೇಕು ಅಂದ್ರೆ ಒಂದು ಕ್ಯಾಮ್ರಾ ಒಂದು ಬ್ಯಾಟ್ರಿ ನೀವು ತಗೊಂಡ್ ಬಂದ್ರೆ ಸಾಕು. ಏನಾದ್ರು ಆಗಿರ್ಲಿ 100% ನೀವು ಕ್ಲಿಕ್ ಆಗ್ತೀರಾ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅಂತ ನನ್ ಅನ್ಸಿರೋ ಥಾಟ್ ಪ್ರಕಾರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಆಫ್ಲೈನ್ ಸ್ಟೋರ್ ಅಲ್ಲಿ ನೋಡಿರೋ ಪ್ರಕಾರ ನನ್ನ ಮೈಂಡ್ಗೆ ಅನ್ಸಿರೋದನ್ನ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಸ್ಮಾರ್ಟ್ ಫೋನ್ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡಕ್ ಸಿಗ್ತಾ ಇದೆ. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕ್ವಿಕ್ ಮತ್ತೆ ಫಾಸ್ಟ್ ಅನ್ಲಾಕ್ ಆಗುತ್ತೆ. ಸೊ ಈ ಒಂದು ಫೋನ್ ಅಲ್ಲಿ ನಾನು AI ಫೀಚರ್ಸ್ ಗಳನ್ನ ಹೇಳೋ ಮಟ್ಟಿಗೆ ಏನು ಯೂಸ್ ಮಾಡಕ್ ಹೋಗಲ್ಲ ಗುರು ನಾನು. ಯಾಕಂತಂದ್ರೆ ಏನು ಅಷ್ಟೊಂದು ನನಗೆ ಸ್ಮಾರ್ಟ್ ಫೋನ್ ಅಲ್ಲಿ ಹೈಲೈಟ್ ಮಾಡಿ ಹೇಳ್ಬೇಕನ್ನೋಂತ ಇಲ್ಲ ಗುರು. ಸೊ ಅದಕ್ಕೋಸ್ಕರ ಈ ಒಂದು ಸ್ಮಾರ್ಟ್ ಫೋನ್ ನೀವೇನಾದ್ರು ಕೊಳ್ಬಹುದು ಅಂತ ಕೇಳೋದಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಇದ್ರಕ್ಕಿಂತ ಮಚ್ ಬೆಟರ್ ಅಂತಂದ್ರೆ ಟೆಕ್ನೋ ಸ್ಪಾರ್ಕ್ ಗೋ 5G ಇದೆ. ಸೊ ಅದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅದಕ್ಕಿಂತ ಸಖತ್ತಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಫಿನಿಕ್ಸ್ ನವರದೇ ಆದಂತ Hot 60i ಇದೆ. ಅದನ್ನ ಬಿಟ್ರೆ ನೀವು ರೆಡ್ಮಿ ಅಲ್ಲಿ ಬರ್ತೀನಿ ಅಂತ ರೆಡ್ಮಿ 14C ಇದೆ, A4 ಇದೆ. ಅದನ್ನ ಬಿಟ್ಟು ನೀವು Y19E ಇದೆ, 19 ಇದೆ, 19S ಇದೆ. ಪ್ರೈಸ್ ಕಂಪೇರ್ ಮಾಡಿದಾಗ ಅದೆಷ್ಟು ಮಚ್ ಬೆಟರ್ ಆಗುತ್ತೆ. ಸೊ ನನಗೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ಏನೋ ಹೈಲೈಟ್ ಪಾರ್ಟ್ ಹೇಳ್ಬೇಕು ಅಂತ ಅನಿಸ್ತಾ ಇಲ್ಲ. ಫೈನಲಿ ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತಿರೋ ಕೂಡ ನೀವೇ ಚಿಕ್ಕದಾಗಿ ಒಂದು ಕಮೆಂಟ್ ನ ಮಾಡಿ. ಅಂಡ್ ಈ ಸ್ಮಾರ್ಟ್ ಫೋನ್ ತಗೋಬೇಡ ಅಂತಂದ್ಬಿಟ್ಟು ನೀವೇ ವಿಚಾರ ಮಾಡಿ. ಸೊ ನಾನಂತೂ ಏನು ಹೇಳಕ್ ಹೋಗಲ್ಲ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಎಂಡ್ ಗಂಟ ನೋಡಿದಿರಾ, ಸೊ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ ಜೊತೆ. ನೆಕ್ಸ್ಟ್ ಒನ್, ನಮಸ್ಕಾರ.